ಭ್ರೂಣ ಹತ್ಯೆ ಪ್ರಕರಣಗಳ ಬಳಿಕ ಎಚ್ಚೆತ್ತುಕೊಂಡಿರತಕ್ಕಂಥ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಕ್ಲಿನಿಕ್ಗಳು ಮತ್ತು ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ತಪಾಸಣೆಯನ್ನು ಚುರುಕುಗೊಳಿಸಿದರು. ನಿಮಗೆಲ್ಲ ಗೊತ್ತೇ ಇದೆ. ತಪಾಸಣೆಯ ವೇಳೆ ನ್ಯೂನತೆ ಕಂಡುಬಂದಂತಹ ನಕಲಿ ಕ್ಲಿನಿಕ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಗೆಯೇ ನಿಯಮವನ್ನು ಉಲ್ಲಂಘಿಸಿದಂತಹ ಕ್ಲಿನಿಕ್ಗಳಿಗೆ ಬೀಗ ಜಡಿತಾ ಇದ್ದಾರೆ. ಆದರೆ ವಿಚಾರ ಏನಂದರೆ, ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಸುಮಾರು 30 ಲಕ್ಷ ಹಣವನ್ನು ದೋಚಿದ್ದಾರೆ ಅಂತ ಈಗ ದೂರು ಕೇಳಿಬಂದಿದೆ. ಯಾರು ಅಧಿಕಾರಿಗಳು, ಹೇಗೆ ದೋಚಿದ್ರು ಅಂತ ನೋಡೋಣ ಬನ್ನಿ. ಭ್ರೂಣ ಹತ್ಯೆ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಕ್ಲಿನಿಕ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ತಪಾಸಣೆ, ಫೋಟೋ ಸಮೇತ ನಕಲಿ ವೈದ್ಯರ ಪೋಸ್ಟರ್ ಅಂಟಿಸೋಕೆ ಒತ್ತಾಯ. ದಿನೇ ದಿನೇ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಕೇಸ್ ವಿಚಾರ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಭ್ರೂಣ ಹತ್ಯೆ ತಡೆಗೆ ಸರ್ಕಾರ ಗಂಭೀರವಾಗಿ ನಿರ್ಧಾರ ತಗೊಂಡು ಅಕ್ರಮ ಕ್ಲಿನಿಕ್ ಲ್ಯಾಬ್ಗಳ ವಿರುದ್ಧ ಸಮರ ಸಾರಿತ್ತು. ಜಿಲ್ಲಾ ಸಕ್ಷಮ ಪ್ರಾಧಿಕಾರ, ಜಿಲ್ಲಾ ಸಲಹಾ ಸಮಿತಿ, ಜಿಲ್ಲಾ ತಪಾಸಣಾ ಮತ್ತು ಮೇಲ್ವಿಚಾರಣಾ ಸಮಿತಿ ನೇತೃತ್ವದಲ್ಲಿ ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿ, ನರ್ಸಿಂಗ್ ಆಸ್ಪತ್ರೆ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಕಾರ್ಯಾಚರಣೆ ನಡೆಸಬೇಕು ಅಂತ ಸೂಚನೆ ಕೊಟ್ಟಿತ್ತು. ತಪಾಸಣೆ ವೇಳೆ ನ್ಯೂನ್ಯತೆ ಕಂಡು ಬಂದ್ರೆ ಅಂಥ ಕೇಂದ್ರಗಳನ್ನ ಮುಲಾಜಿಲ್ಲದೆ ಬಂದ್ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅಂತ ಆರೋಗ್ಯ ಇಲಾಖೆ ಕಟ್ಟಪ್ಪಣೆಯನ್ನು ಹೊರಡಿಸಿತ್ತು. ಹೀಗಾಗಿ ಜಿಲ್ಲಾ ಮಟ್ಟದ ಇಲಾಖೆ ಅಧಿಕಾರಿಗಳು ನರ್ಸಿಂಗ್ ಆಸ್ಪತ್ರೆಗಳು ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ತಪಾಸಣೆ ವೇಳೆ ನಿಯಮ ಉಲ್ಲಂಘಿಸಿರೋ 100 ಕ್ಲಿನಿಕ್ಗಳಿಗೆ ನೋಟಿಸ್ ಕೊಡೋ ಕೆಲಸ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 6395 ಸ್ಕ್ಯಾನಿಂಗ್ ಸೆಂಟರ್ಗಳಿದೆ. ಇದರಲ್ಲಿ 6068 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳು ಹಾಗೂ 327 ಸರ್ಕಾರಿ ಸ್ಕ್ಯಾನಿಂಗ್ ಸೆಂಟರ್ಗಳಿದೆ. ಅಕ್ರಮ ಎಸ್ಗೋ ಕ್ಲಿನಿಕ್ಗಳ ಮುಂದೆ ಪೋಸ್ಟರ್ ಅಂಟಿಸಿ ಅಂತ ಹಲವು ಸಂಘಟನೆಗಳು ಮನವಿ ಮಾಡಿವೆ. ಹತ್ಯೆಯಿಂದಾಗಿ ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಇವತ್ತು ದೊಡ್ಡ ನಷ್ಟ ಮತ್ತು ಇವತ್ತು ಹೆಣ್ಣಿನ ಮೇಲಿರುವಂತಹ ಗೌರವ ಮತ್ತು ಹೆಣ್ಣಿಗಿರುವಂತಹ ಸ್ಥಾನಮಾನ ಮತ್ತು ಹೆಣ್ಣನ್ನ ಇವತ್ತು ಭ್ರೂಣ ಹತ್ಯೆ ಮಾಡೋ ಮುಖೇನವಾಗಿ ಹೆಣ್ಣಿನ ಸಂತತಿಯನ್ನು ಕೂಡ ಇವತ್ತು ಕಡಿಮೆ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದೊಂದು ಶೋಚನೀಯ ಸ್ಥಿತಿ. ತಕ್ಷಣದಲ್ಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ತಕ್ಷಣದಲ್ಲಿ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅಂತಹ ಕ್ಲಿನಿಕ್ ಆಸ್ಪತ್ರೆಗಳನ್ನ ಮಾನ್ಯತೆಯನ್ನು ರದ್ದುಗೊಳಿಸಬೇಕಂತ ಈ ಮುಖಾಂತರವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ನೇರವಾಗಿ ಆಗ್ರಹಿಸುತ್ತೆ. ಭ್ರೂಣ ಹತ್ಯೆ ಪ್ರಕರಣ ಬಳಿಕ ಎಚ್ಚೆತ್ತುಗೊಂಡ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಕ್ಲಿನಿಕ್ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ತಪಾಸಣೆ ಚುರುಕು ಮಾಡಿದೆ. ಕ್ರಮ ತೆಗೆದುಕೊಳ್ಳೋಕೆ ಜೊತೆಗೆ ನಿಯಮ ಉಲ್ಲಂಘಿಸಿದ ಕ್ಲಿನಿಕ್ ಮುಂಭಾಗದಲ್ಲಿ ಪೋಸ್ಟರ್ ಅಂಟಿಸುವಂತೆ ಒತ್ತಾಯ ಹೆಚ್ಚಾಗಿದೆ. ಬಸ್ ನಿಲ್ದಾಣ, ಜನನಿಬಿಡ ಪ್ರದೇಶ, ದೇವಾಲಯ ಹಾಗೂ ಬಸ್ಗಳಲ್ಲಿ ಜೇಬುಗಳಿರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ಗಳನ್ನು ಹಾಕಿರುವಂತೆ ನಕಲಿ ಕ್ಲಿನಿಕ್ಗಳ ಮುಂಭಾಗ ಭಾವಚಿತ್ರ ಸಮೇತ ನಕಲಿ ವೈದ್ಯರಿದ್ದಾರೆ ಎಚ್ಚರಿಕೆ ಅಂತ ಪೋಸ್ಟರ್ ಅಂಟಿಸುವಂತೆ ಸಾರ್ವಜನಿಕರು ಒತ್ತಾಯ ಹೆಚ್ಚಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ಮಾಡುವಂತವರನ್ನ ಪತ್ತೆ ಹಚ್ಚಿದೆ, ಒಂದಿಷ್ಟು ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ಇದು ರಾಜ್ಯಾದ್ಯಂತ ಮುಂಜಾಗ್ರತೆಯಾಗಿ ಸರ್ಕಾರ ಬಸ್ಗಳಲ್ಲಿ, ದೇವಾಲಯಗಳಲ್ಲಿ, ಆಸ್ಪತ್ರೆ ಆವರಣಗಳಲ್ಲಿ ಜೇಬು ಕಳ್ಳರಿದ್ದಾರೆ, ಸರಗಳ್ಳರಿದ್ದಾರೆ ಅಂತೇಳಿ ನಾವು ಏನು ಅವ್ರಿಗೆ ಎಚ್ಚರಿಕೆ ವಹಿಸುವಂಥ ದೃಷ್ಟಿಯಲ್ಲಿ ನಾವು ನಾಮಫಲಕಗಳನ್ನು ಹಾಕ್ತೇವೆ. ಅದೇ ದೃಷ್ಟಿಯಲ್ಲಿ ಆಸ್ಪತ್ರೆಗಳ ಹತ್ರ ಇಂಥ ಒಂದು ನಾಮಫಲಕಗಳನ್ನು ಅಳವಡಿಸಬೇಕು. ಒಟ್ನಲ್ಲಿ ಭ್ರೂಣ ಹತ್ಯೆ ತಡಿತೀವಿ, ಹೆಣ್ಣು ಭ್ರೂಣಗಳನ್ನ ಉಳಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಆರೋಗ್ಯಾಧಿಕಾರಿಗಳ ಕಳ್ಳಾಟ ಒಂದ್ ಕಡೆಯಾಗಿದೆ. ಇದೆಲ್ಲದ್ರಿಂದ ಪಾರಾಗಬೇಕಾದ್ರೆ ಪೋಸ್ಟರ್ ಅಂಟಿಸಿ ಅಂತಿದ್ದಾರೆ ಪಬ್ಲಿಕ್ಸ್. ಮಾದೇಶ ನಿಖಲ್, ಪಬ್ಲಿಕ್ ಟಿವಿ, ಬೆಂಗಳೂರು.